ಚೈತ್ರ ಮಾಸದ ಹುಣ್ಣಿಮೆ ದಿನ ನಡೀತಾ ಇದೆ. 1ನೇ ತಾರೀಕು ನಡೀತಾ ಇದೆ. ಇದು 11 ದಿನಗಳ ಕಾರ್ಯಕ್ರಮ. 24ರಿಂದ 3ನೇ ತಾರೀಕುವರೆಗೂ ನಡೀತದೆ. ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಇದು ಬಹಳ ಮುಖ್ಯವಾದದ್ದು. ಧ್ವಜಾರೋಹಣ ಅಂತ ಹೇಳಿದ್ರೆ ಇದಕ್ಕಾಗಿಯೇ ಒಂದು ಈ ಕೆಲವು ಜರಗನಹಳ್ಳಿ ಕುಲಸ್ಥರು ಅಂತ ಹೇಳ್ತೀವಿ. ಸಾವಿರಾರು ವರ್ಷಗಳಿಂದ ಮೂಲ ನಿವಾಸಿ ಜನಗಳೇ ಅವರೇನೆ. ವನ್ಯಕುಲ ಕ್ಷತ್ರಿಯ ಜನಾಂಗದ ಮೂಲ ಜನ ಜರಗನಹಳ್ಳಿ ಅಂದರೆ ನಮ್ಮ ಹೊನ್ನೀರು ಬೆಟ್ಟ, ಬನ್ನೇರುಘಟ್ಟ ಇದೆಯಲ್ಲ, ಆ ಸುತ್ತಮುತ್ತ ಇರ್ತಕ್ಕಂಥ ಜನ ಮೊದಲು ಮೂಲ. ಅಲ್ಲಿಂದ ನಮ್ಮ ತಿಗಳಪೇಟೆಯಲ್ಲಿ ಇರ್ತಕ್ಕಂಥವ್ರು. ಆ ಮೂಲ ಆ ಒಂದು ಜನ ಮೊದಲೇ ಒಂದು ಬಂಬು ಮರ ಅಂದರೆ ಸುಮಾರು 65 ಸ್ಟೆಮ್ಸ್ ಇರುತ್ತೆ, ಅದಕ್ಕಿಂತ ದೊಡ್ಡದಾಗಿರಬೇಕು. ಅದನ್ನು ಗುರುತಿಸ್ಬಿಟ್ಟು ಸಾರಿಯ ಕರಗದಲ್ಲಿ ತರೋವಾಗಲ್ಲ ಬಿಟ್ಟಿರ್ತಾರೆ. ಈಗ 24ನೇ ತಾರೀಕು ಅವರು ಬೆಳಗ್ಗೆನೇ ಹೋಗ್ಬಿಟ್ಟು 3 ಗಂಟೆಗೆ ಎಲ್ಲ ಒಂದು 60 ಸುಮಾರು ಬಹಳ ಜನ ಮನೆಗಳಿದೆ, ಒಂದು 60-70 ಮನೆಗಳಿದೆ. ಎಲ್ಲರೂ ಕೂಡ ಹೋಗಿ ಒಂದು 60 ಜನ ಉಪವಾಸ ಇದ್ದು ಒಂದು ಬಂಬು ಮರಕ್ಕೆ ಪೂಜೆ ಮಾಡಿಬಿಟ್ಟು, ಗುರುತಿಸಿರ್ತಾರಲ್ಲ, ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಆ ಬಂಬು ಮರವನ್ನು ಅಲ್ಲಿಂದ ಬನ್ನೇರುಘಟ್ಟ ಕಾಡಿನಿಂದ ನಮ್ಮ ದೇವಸ್ಥಾನಕ್ಕೆ ಎತ್ಕೊಂಡ್ಬರ್ತಾರೆ. ಆಮೇಲೆ 1ನೇ ತಾರೀಕು ಹಸಿ ಕರಗ ಹೂವಿನ ಕರಗ ಅಂಥೇಳಿ, ಅಂದರೆ ಇಡೀ ಪೇಟೆ ಸುತ್ತಬಿಟ್ಟು ಸುಮಾರು 26 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಕ್ಷಾಂತರ ಮಂದಿಗೆ ಆ ತಾಯಿ ದರ್ಶನವನ್ನು ಕೊಡ್ತಾಳೆ.